ನಮಸ್ಕಾರ ಎಲ್ಲರಿಗೂ. ಈ ಒಂದು ವಿಡಿಯೋದಲ್ಲಿ ಬಸ್ ಪಾಸ್ ರೀಫಂಡ್ ಆನ್ಲೈನ್ ಅಪ್ಲಿಕೇಶನ್ ಯಾವ ರೀತಿ ಅರ್ಜಿಯನ್ನು ಸಲ್ಲಿಸೋ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ನೀವೇನಾದರೂ ದುಡ್ಡು ಕೊಟ್ಟು ಈ ಒಂದು ಬಸ್ ಪಾಸನ್ನು ಪಡ್ಕೊಂಡಿದ್ದರೆ ಆ ಒಂದು ಅಮೌಂಟನ್ನು ರೀಫಂಡ್ ಮಾಡಿಕೊಳ್ಳೋದು ಆನ್ಲೈನ್ ಅಪ್ಲಿಕೇಶನ್ ಯಾವ ರೀತಿ ಹಾಕೋದು ಅಂತ ಇವರಲ್ಲಿ ಸ್ಟೆಪ್ ಬೈ ಸ್ಟೆಪ್ ಆಗಿ ನಿಮಗೆ ಹಾಕಿ ತೋರಿಸ್ತೀನಿ. ವಿಡಿಯೋನ ಪೂರ್ತಿಯಾಗಿ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ನೋಡಿ, ಅರ್ಥ ಆಗುತ್ತೆ. ಬನ್ನಿ ಸ್ನೇಹಿತರೆ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಗೂಗಲ್ ಸರ್ಚನ್ನು ಓಪನ್ ಮಾಡ್ಕೊಳ್ಳಿ. ಗೂಗಲ್ ಸರ್ಚಲ್ಲಿ ಸೇವಾ ಸಿಂಧು ಅಂತ ಸರ್ಚ್ ಮಾಡಿ. ಸರ್ಚ್ ಕೊಟ್ಟಾಗ ನಿಮಗೆ ಈ ರೀತಿಯಾಗಿ ಬರುತ್ತೆ. ಫಸ್ಟ್ ಒಂದು ಲಿಂಕ್ ತೊಗೋಬೇಡಿ, ಸೇವಾ ಸಿಂಧು ಸರ್ವಿಸ್ ಅಂತ ಬರುತ್ತೆ, ಇದನ್ನು ತೊಗೋಬೇಡಿ. ಸೇವಾ ಸಿಂಧು .karnataka.go.in ಅಂತ ಬರಬೇಕು. ನೋಡಿ, ಇಲ್ಲಿದೆ ಸೇವಾ ಸಿಂಧು .karnataka.go.in ಅಂತಿದೆ. ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಸೇವಾ ಸಿಂಧು ಹೋಮ್ ಪೇಜ್ ಅಂತ ಈ ರೀತಿಯಾಗಿ ಓಪನ್ ಆಗುತ್ತೆ. ನಿಮಗೆ ಕೆಳಗಡೆ ಸ್ಕ್ರಾಲ್ ಡೌನ್ ಮಾಡ್ಕೊಳ್ಳಿ. ಬಸ್ ಪಾಸ್ ಅಂತ ಒಂದು ಆಪ್ಷನ್ ಬರುತ್ತೆ. ಇಲ್ಲಿ ನೋಡಿ, ವಿದ್ಯಾರ್ಥಿ ಬಸ್ ಪಾಸ್ ಅಂತ ಒಂದು ಆಪ್ಷನ್ ಇದೆ. ಇದರಲ್ಲಿ ರೆಡ್ ಕಲರಲ್ಲಿ ನಿಮಗೆ ಬ್ಲಿಂಕ್ ಆಗ್ತಾ ಇದೆ ನೋಡಿ. ನಿಮಗೆ ರೆಡ್ ಕಲರಲ್ಲಿ ಬ್ಲಿಂಕ್ ಆಗ್ತಾ ಇದೆಯಲ್ಲ, ಈ ಒಂದು ಲಿಂಕನ್ನು ನೀವು ಕ್ಲಿಕ್ ಮಾಡ್ಕೋಬೇಕು. ರಿಫಂಡ್ಗೆ ಈ ಒಂದು ಲಿಂಕನ್ನು ಬಿಟ್ಟಿದ್ದಾರೆ ಸೇವಾ ಸಿಂಧಿನಲ್ಲಿ. ಈ ಒಂದು ಲಿಂಕ್ ಥ್ರೂ ನಿಮಗೆ ಅಪ್ಲಿಕೇಶನ್ ಹಾಕೋಕ್ಕೆ ಸಾಧ್ಯ. ಈ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ, ಡೈರೆಕ್ಟಾಗಿ ನಿಮಗೆ ಈ ರೀತಿಯಾಗಿ ಓಪನ್ ಆಗುತ್ತೆ ಅಪ್ಲಿಕೇಶನ್ ಫಾರ್ ಬಸ್ ರಿಫಂಡ್ ಫಾರ್ ಆಲ್ RTC ಅಂತ ಕೊಟ್ಟಿದ್ದಾರೆ. ರೋಡ್ ಟ್ರಾನ್ಸ್ಪೋರ್ಟೇಷನ್ ಕಾರ್ಪೊರೇಷನ್ ಎಲ್ಲ ಒಂದು ನಿಗಮಗಳಿಗೆ ಅರ್ಜಿ ಸಲ್ಲಿಸೋಕ್ಕೆ ಅವಕಾಶನ ಕೊಟ್ಟಿದ್ದಾರೆ. ನೋಡಿ, ಮೊದಲಿಗೆ ಅಪ್ಲಿಕೇಶನ್ ಫಾರ್ಮು RTC ಟೈಪ್ ಅಂತ ಕೇಳ್ತಾ ಇದೆ. ರೋಡ್ ಟ್ರಾನ್ಸ್ಪೋರ್ಟೇಷನ್ ಕಾರ್ಪೊರೇಷನ್ದು ಸೆಲೆಕ್ಟ್ ಮಾಡ್ಕೊಳ್ಳಿ ಅಂತ ಕೊಟ್ಟಿದ್ದಾರೆ. ಒಟ್ಟಲ್ಲಿ 4 ನಿಗಮಗಳ ಕೊಟ್ಟಿದ್ದಾರೆ. ಈ 4 ನಿಗಮಗಳಲ್ಲಿ ನೀವು ಯಾವುದಕ್ಕೆ ಅರ್ಜಿಯನ್ನು ಸಲ್ಲಿಸ್ಕೊಂಡಿದ್ದೀರಾ, ಯಾವ ನಿಗಮದ ಬಸ್ ಪಾಸನ್ನು ಪಡೆದುಕೊಂಡಿದ್ದೀರಾ ದುಡ್ಡು ಕೊಟ್ಟು, ಆ ಒಂದು ನಿಗಮದ ಹೆಸರನ್ನು ಇಲ್ಲಿ ನಿಮಗೆ ಹಾಕೋದು ಸೆಲೆಕ್ಟ್ ಕೊಟ್ಟಿದ್ದಾರೆ. ಕರ್ನಾಟಕ ರಸ್ತೆ ಸಾರಿಗೆ ನಿಗಮ, KSRTC, ಆನಂತರ KKRTC, ಆನಂತರ NWKRTC, ಆನಂತರ BMTC ಅಂತ ಕೊಟ್ಟಿದ್ದಾರೆ. ಇಷ್ಟು ಇದ್ದಾವೆ. ಸೊ ಇದರಲ್ಲಿ ನೀವು ಯಾವುದಕ್ಕೆ ಅಪ್ಲಿಕೇಶನ್ ಹಾಕಿ ಅಮೌಂಟನ್ನು ಪೇ ಮಾಡಿದ್ದೀರಾ ಬಸ್ ಪಾಸಿಂದ ಅಂತ ನಿಮಗೆ ಗೊತ್ತಿರಬೇಕು. ಅದನ್ನು ನೋಡಿಕೊಂಡು ಸೆಲೆಕ್ಟನ್ನು ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡ ನಂತರ ಆಧಾರ್ ಅಥೆಂಟಿಕೇಷನ್ ಅಂತ ಒಂದು ಆಪ್ಷನ್ ಇದೆ ನೋಡಿ. ಈ ಒಂದು ಆಧಾರ್ ಅಥೆಂಟಿಕೇಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಾಗ ನಿಮಗೆ ಆಧಾರ್ ಕಾರ್ಡ್ ಕೇಳುತ್ತೆ. ಆಧಾರ್ ಕಾರ್ಡ್ ನಂಬರ್ ಹಾಕ್ಕೊಂಡು OTP ಬರುತ್ತೆ. ಆಧಾರ್ ಕಾರ್ಡ್ ಲಿಂಕ್ ಇರುವ ಮೊಬೈಲ್ ನಂಬರ್ಗೆ OTP ಬರುತ್ತೆ. ಆ ಒಂದು OTP ಹಾಕಿ ನೀವು ಸಬ್ಮಿಟನ್ನು ಮಾಡ್ಕೊಳ್ಳಿ. ಸಬ್ಮಿಟ್ ಮಾಡ್ಕೊಂಡ ನಂತರ ಇಲ್ಲಿ ಕ್ಲಿಕ್ ಹಿಯರ್ ಡಾಟಾ ಅಂತಿದೆ ನೋಡಿ. ಕ್ಲಿಕ್ ಹಿಯರ್ ಟು ಗೆಟ್ ಡೀಟೇಲ್ಸ್ ಅಂತ ಈ ಒಂದು ಕ್ಲಿಕ್ ಮಾಡಿಕೊಂಡ್ರೆ ನಿಮ್ಮ ಒಂದು ಆಧಾರ್ ಕಾರ್ಡ್ ಇರುವಂಥ ಡಾಟಾ ಎಲ್ಲ ಇಲ್ಲಿ ನಿಮಗೆ ಶೋ ಆಗುತ್ತೆ. ಬಸ್ ಪಾಸ್ ಹಾಕುವಾಗ ಏನು ಡೀಟೇಲ್ಸ್ ಎಲ್ಲ ಕೊಟ್ಟಿರ್ತೀರ ಆಧಾರ್ ಪ್ರಕಾರ ನಿಮಗೆ ಇಲ್ಲಿ ಡಾಟಾ ಪೇಚ್ ಆಗುತ್ತೆ. ನಿಮ್ಮೊಂದು ಹೆಸರು, ವಯಸ್ಸು, ಡೇಟ್ ಆಫ್ ಬರ್ತು, ಜೆಂಡರು ಎಲ್ಲ ಆಟೋಮೆಟಿಕ್ಕಾಗಿ ನಿಮಗಿಲ್ಲಿ ಕ್ಯಾಪ್ಚರ್ ಆಗುತ್ತೆ. ಇಲ್ಲಿ ಇನ್ ಕೇಸ್ ಏನಾದರೂ ಇಲ್ಲಿ ಅಪ್ಲಿಕೇಶನ್ ರೆಫರೆನ್ಸ್ ನಂಬರ್ ಬಂದಿಲ್ಲ ಅಂದರೆ ಮ್ಯಾನ್ಯುವಲ್ ಆಗಿ ಎಂಟ್ರನ್ನ ಮಾಡ್ಕೊಳ್ಳಿ. ಬಂದರೆ ಓಕೆ, ಬಂದಿಲ್ಲ ಅಂದರೆ ಮ್ಯಾನ್ಯುವಲ್ ಆಗಿ ಎಂಟ್ರ್ ಮಾಡ್ಕೊಳ್ಳಿ. ಅದಾದ ನಂತರ ನಿಮಗೆ ಕೆಳಗಡೆ ಇಲ್ಲಿ ಇನ್ಸ್ಟಿಟ್ಯೂಟ್ ನೇಮ್ ಇದೆ. ಇದು ಕೂಡ ಅಷ್ಟೇ, ನಿಮಗೆ ಬಂದು ಆಟೋಮೆಟಿಕ್ಕಾಗಿ ಡಾಟಾ ಪೇಚ್ ಆದರೆ ಓಕೆ, ಬಂದಿಲ್ಲ ಅಂದರೆ ಎಂಟ್ರ್ ಆಗಿ ಮಾಡ್ಕೊಳ್ಳಿ ಮ್ಯಾನ್ಯುವಲ್ ಆಗಿ. ಸೊ ಇಲ್ಲಿ ಕೋರ್ಸ್ ಟೈಪ್ ಕೇಳ್ತಾ ಇದೆ. ಕೋರ್ಸ್ ಕ್ಯಾಟಗರಿ, ಯಾವೊಂದು ಕೋರ್ಸ್ ಟೈಪು, ಮತ್ತು ಸ್ಟಡಿ ಇನ್ನು ಯಾವೊಂದು ಕಾಲೇಜಿನಲ್ಲಿ ಓದ್ತಾ ಇದ್ದೀರಾ ಆ ಒಂದು ಅದನ್ನು ಹಾಕ್ಕೊಳ್ಳಿ. ಮತ್ತು ಕೋನ್ ಪಾಸ್ ನಂಬರ್ ಅಂತಿದೆ, ಬಸ್ ಪಾಸ್ ನಂಬರ್ ಅಂತ ಇಲ್ಲಿ ಹಾಕ್ಕೊಳ್ಳಿ. ಇಲ್ಲಿ ಅಮೌಂಟ್ ಕೇಳ್ತದೆ, ಬಸ್ ಪಾಸ್ ಅಮೌಂಟ್ ಅಂತ ಬಂದಿದೆ ನೋಡಿ. ಇಲ್ಲಿ ಅಮೌಂಟನ್ನು ಹಾಕ್ಕೊಳ್ಳಿ. ಎಷ್ಟು ನೀವು ಪೇ ಮಾಡಿದ್ರೆ ಅಷ್ಟು ಅಮೌಂಟ್ ಹಾಕ್ಕೊಳ್ಳಿ. ಇಲ್ಲ ಆಟೋಮೆಟಿಕ್ಕಾಗಿ ಬಂದರೆ ಅದನ್ನು ಯಾವುದೇ ಹಾಕ್ಕೋಬೇಡಿ. ಇಲ್ಲಿ ಎಲಿಜಿಬಲ್ ರಿಫಂಡ್ ಅಮೌಂಟ್ ಅಂತ ಕೇಳುತ್ತೆ. ನೀವು ಇಲ್ಲಿ ಎಷ್ಟು ಅಮೌಂಟಿಗೆ ಎಲಿಜಿಬಲ್ ಇದ್ದೀರಾ ಅಂತ ಆಟೋಮೆಟಿಕ್ಕಾಗಿ ಡಾಟಾ ಬಂದರೆ ಓಕೆ, ಬಂದಿಲ್ಲ ಅಂದರೆ ನಿಮಗೆ ಹಾಕ್ಕೋಬೋದು. ಅಥವಾ ಗೌರ್ಮೆಂಟ್ ಅವರು ನಿಮಗೆ ಎಷ್ಟು ಅಮೌಂಟಿಗೆ ಎಲಿಜಿಬಲ್ ಇದ್ದೀರಾ ಅಂತ ನಿಮಗೆ ಇಲ್ಲಿ ಶೋ ಕೂಡ ಮಾಡಿಸುತ್ತೆ. ಸೊ ಅದನ್ನೆಲ್ಲ ನೋಡ್ಕೊಳ್ಳಿ. ಬಂದರೆ ಓಕೆ, ಡಾಟಾ ಬಂದಿಲ್ಲ ಅಂದರೆ ನೀವು ಅದನ್ನು ಮ್ಯಾನ್ಯುವಲ್ ಆಗಿ ಎಂಟ್ರನ್ನು ಮಾಡ್ಕೊಳ್ಳಿ. ಅದ ನಂತರ ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡಿ ಬ್ಯಾಂಕ್ ಡೀಟೇಲ್ಸ್ ಕೇಳ್ತಾ ಇದೆ. ಇಲ್ಲಿ ನಿಮ್ಮ ಒಂದು ಬ್ಯಾಂಕ್ ಡೀಟೇಲ್ಸನ್ನು ಕೊಡಬೇಕಾಗುತ್ತೆ. ಮೊದಲಿಗೆ ಬ್ಯಾಂಕ್ ನೇಮನ್ನು ಎಂಟರ್ ಮಾಡ್ಕೊಳ್ಳಿ. ಬ್ಯಾಂಕ್ ನೇಮ್ ಆದರೆ ಬ್ರ್ಯಾಂಚ್ ಹಾಕ್ಕೊಳ್ಳಿ. ಯಾವೊಂದು ಊರಿನಲ್ಲಿ ಬ್ಯಾಂಕ್ ಇದೆ ಆ ಒಂದು ಬ್ರ್ಯಾಂಚ್ ಹೆಸರು, ಅಕೌಂಟ್ ನಂಬರು ಪಾಸ್ಬುಕ್ನಲ್ಲಿ ಯಾವ ರೀತಿ ಇದೆ ಕರೆಕ್ಟಾಗಿ ಅದನ್ನು ಎಂಟರ್ ಮಾಡ್ಕೊಳ್ಳಿ. ಕನ್ಫರ್ಮ್ ಅಕೌಂಟ್ ನಂಬರು, ಇನ್ನೊಂದು ಸಲ ಬ್ಯಾಂಕ್ ಅಕೌಂಟ್ ನಂಬರ್ನ ಹಾಕ್ಕೊಳ್ಳಿ. ಅಕೌಂಟ್ ಹೋಲ್ಡರ್ ನೇಮು ಬ್ಯಾಂಕ್ ಪಾಸ್ಬುಕ್ನಲ್ಲಿ ಯಾವ ರೀತಿ ಹೆಸರಿದೆ ಅದೇ ರೀತಿಯಾಗಿ ಹೆಸರು ಹಾಕ್ಕೊಳ್ಳಿ. ಕೆಲವು ಸಲ ಆಧಾರ್ ಕಾರ್ಡ್ನಲ್ಲಿ ಬೇರೆ ಇರುತ್ತೆ, ಬ್ಯಾಂಕ್ ಪಾಸ್ಬುಕ್ಕಲ್ಲಿ ಸ್ವಲ್ಪ ಡಿಫ್ರೆಂಟಾಗಿ ಟೈಪ್ ಮಾಡಿರ್ತಾರೆ, ಸರ್ ನೇಮ್ ಏನಾರು ಆ್ಯಡ್ ಮಾಡಿರ್ತಾರೆ. ಹಾಗಾಗಿ ಬ್ಯಾಂಕ್ ಅಕೌಂಟಲ್ಲಿ ಯಾವ ರೀತಿ ಇರುತ್ತೆ ಅದೇ ರೀತಿಯಾಗಿ ಎಂಟ್ರ್ ಮಾಡ್ಕೊಳ್ಳಿ. IFSC ಕೋಡ್ ಕೇಳ್ತಾ ಇದೆ, IFSC ಕೋಡ್ ಕೂಡ ಬ್ಯಾಂಕ್ ಪಾಸ್ಬುಕ್ನಲ್ಲಿ ಇರುತ್ತೆ, ಅದು ನೋಡಿಕೊಂಡು ಎಂಟ್ರನ್ನು ಮಾಡ್ಕೊಳ್ಳಿ. ಬ್ಯಾಂಕ್ ಡೀಟೇಲ್ಸ್ ನೀವು ಕೇರ್ಫುಲ್ಲಾಗಿ ಎಂಟ್ರನ್ನು ಮಾಡಬೇಕು. ಭಾಳಷ್ಟು ಜನ ಅವಸರದಲ್ಲಿ ತಪ್ಪು ಮಾಡಿರ್ತಾರೆ. ಹಾಗಾಗಿ ಈ ಒಂದು ಅಕೌಂಟಿಗೆ ರೀಫಂಡ್ ಆಗೋ ಕಾರಣಕ್ಕಾಗಿ
ತುಂಬ ಕೇರ್ಫುಲ್ಲಾಗಿ ಎಂಟ್ರನ್ನ ಮಾಡ್ಕೊಳ್ಳಿ. ಸರಿ, ಇದನ್ನು ಚೆಕ್ ಮಾಡ್ಕೊಳ್ಳಿ. ಚೆಕ್ ಮಾಡ್ಕೊಂಡು ಡಿಕ್ಲರೇಷನ್ ಅಂತಿದೆ, ಇಲ್ಲಿ ಒಂದು ಡಿಕ್ಲರೇಷನ್, ಇದನ್ನು ಟಿಕ್ ಮಾಡ್ಕೊಳ್ಳಿ. ಟಿಕ್ ಮಾಡ್ಕೊಂಡು ಇಲ್ಲಿ ಕಾಣ್ತಾ ಇರುವಂಥ ಕ್ಯಾಪ್ಚರ್ ಕೋಡನ್ನು ಈ ಒಂದು ಬಾಕ್ಸಲ್ಲಿ ಎಂಟ್ರ್ ಮಾಡ್ಕೊಳ್ಳಿ. ಎಂಟ್ರ್ ಮಾಡ್ಕೊಂಡ ನಂತರ ಇಲ್ಲಿ ನಿಮಗೆ ಕೆಳಗಡೆ ಸಬ್ಮಿಟ್ ಅಂತ ಒಂದು ಆಪ್ಷನ್ ಇದೆ. ಈ ಒಂದು ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸಬ್ಮಿಟ್ ಅಂತ ಕೊಟ್ಟಾಗ ನಿಮಗೆ ಒಂದು ಅಟ್ಯಾಕ್ ಮ್ಯಾನೇಜರ್ ಅಂತ ಬರುತ್ತೆ, ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡು ನೀವು ಸಬ್ಮಿಟ್ ಕೊಟ್ಟರೆ ನಿಮಗೆ ಒಂದು ವಾರದಲ್ಲಿ ಅಥವಾ ಒಂದು 15 ಡೇಸಲ್ಲಿ ಈ ಒಂದು ರಿಫಂಡ್ ಅಮೌಂಟ್ ನಿಮಗೆ ಯಾವ ಒಂದು ಅಕೌಂಟ್ ಕೊಟ್ಟಿರ್ತಾರೆ ಅದು ಅಕೌಂಟಿಗೆ ಬಂದು ಜಮಾ ಆಗುತ್ತೆ. ಸ್ನೇಹಿತರೆ, ಈ ರೀತಿಯಾಗಿ ನೀವು ನಿಮ್ಮೊಂದು ಮೊಬೈಲ್ನಲ್ಲೇ ಈ ಒಂದು ಬಸ್ ಪಾಸ್ ರೀಫಂಡ್ಗೆ ಆನ್ಲೈನ್ ಅಪ್ಲಿಕೇಶನ್ ಹಾಕೋಬೋದು. ನೀವೇನಾದರೂ ಹಾಕುವಾಗ ಏನಾದರೂ ನಿಮಗೆ ಎರರ್ ಬರ್ತಾಯಿದ್ರೆ, ಏನಾದರೂ ಪ್ರಾಬ್ಲಮ್ ಆಗ್ತಾಯಿದ್ರೆ, ಏನೇ ಒಂದು ಡೌಟ್ಸ್ ಇರಲಿ, ಪ್ರಾಬ್ಲಮ್ ಇರಲಿ, ನನಗೆ ಕಮೆಂಟ್ ಮಾಡಿ ಈ ರೀತಿಯಾಗಿ ಬರ್ತಾಯಿದೆ ಅಂತ ನನಗೆ ಹೇಳಿದರೆ ನಾನು ಅದಕ್ಕೆ ಸೊಲ್ಯೂಷನನ್ನು ಕೊಡ್ತೇನೆ. ಸೊ ಈ ಒಂದು ಮಾಹಿತಿ ನಿಮಗೆ ಉಪಯುಕ್ತ ಆಗಿದೆ ಅಂತ ಅಂದ್ಕೊತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೊಂದು ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮ್ಮ ವೀಡಿಯೋಸನ್ನು ನೋಡ್ತಾಯಿರಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ದ ವಾಚಿಂಗ್.